ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘವು ನಗರದ ಅಂಬೇಡ್ಕರ್ ಭವನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜಿಸಿ ತಮ್ಮ ಒಗ್ಗಟ್ಟಿನ ಶಕ್ತಿಯನ್ನು ಪ್ರದರ್ಶಿಸಿತು. ಸಂಘದ ರಾಜ್ಯಾಧ್ಯಕ್ಷ ಟಿ. ಕೃಷ್ಣಪ್ಪ ಅವರು ಪಡಿತರ ಬೆಲೆ ಹೆಚ್ಚಳ ಮತ್ತು ಸರ್ವ ಸಮಸ್ಯೆಗಳಂತಹ ಹಲವು ಬೇಡಿಕೆಗಳಿಗಾಗಿ ಹೋರಾಡಲು ಒಗ್ಗಟ್ಟು ಅತ್ಯಗತ್ಯ ಎಂದು ತಿಳಿಸಿದರು. ತಮ್ಮ ಹೋರಾಟಗಳ ಮೂಲಕ ಆಳುವ ಸರ್ಕಾರಗಳಿಂದಲೂ ಬೇಡಿಕೆಗಳನ್ನು ಈಡೇರಿಸಿಕೊಂಡಿರುವ ಯಶಸ್ಸನ್ನ ಅವರು ಹಂಚಿಕೊಂಡರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವಗೌಡ ಅವರು ಕೃಷ್ಣಪ್ಪ ಅವರ ನಾಯಕತ್ವದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸ್ಥಿತಿ ಸುಧಾರಿಸಿದ ಮತ್ತು ಅವರ ಇನ್ನಷ್ಟು ಬೇಡಿಕೆಗಳನ್ನು ಈಡೇರಲಿ ಎಂದು ಆಶಿಸಿದರು. ಈ ಸಮಾವೇಶವು ಸಂಘದ ಬಲಿಷ್ಠತೆಗೆ ಸಾಕ್ಷಿಯಾಯಿತು. 13 ರೂಪಾಯಿ ಸಕ್ಕರೆಗಿತ್ತು, 18 ರೂಪಾಯಿ ಗೋಧಿಗೆ, 20 ರೂಪಾಯಿ 21 ರೂಪಾಯಿ ಅಕ್ಕಿಗಿತ್ತು. ಹೋರಾಟ ನಮ್ಮ ಸಂಘ ಸ್ಟಾರ್ಟ್ ಆದ್ಮೇಲೆ ಹಂತವಾಗಿ ಶೋಭಾ ಮೇಡಮ್ ಅವ್ರ ಕಾಲದಲ್ಲಿ ಒಂದು ಸ್ವಲ್ಪ ರೈಸ್ ಮಾಡಿಕೊಟ್ರು. ಯಡಿಯೂರಪ್ಪ ರೈಸ್ ಮಾಡಿಕೊಟ್ಟಾದ್ಮೇಲೆ ಏನು 23 ರೂಪಾಯಿ ಗೋಧಿಗೆ, 26 ರೂಪಾಯಿ ಅಕ್ಕಿಗೆ, ಸಕ್ಕರೆ 13 ರೂಪಾಯಿ ಇತ್ತು. ಅದು ಹೋರಾಟ ಮಾಡಿದ್ರು. ಜೀವರಾಜ್ ಅವರು ಬಂದರು, ಜೀವರಾಜ್ ಅವರು ಆಹಾರ ಮಂತ್ರಿಯಾಗಿ ಆಗ ಒಂದು 2 ರೂಪಾಯಿ ಜಾಸ್ತಿ ಮಾಡಿತ್ತು. ಕೊನೆಗೆ ಈ ಸಿದ್ದರಾಮಯ್ಯ ಸರ್ಕಾರ ಬರೋದ್ರೊಳಗೆ 29 ರೂಪಾಯಿ ಗೋಧಿಗೆ, 31 ರೂಪಾಯಿ ಅಕ್ಕಿಗಿತ್ತು, ಸಕ್ಕರೆ 13 ರೂಪಾಯಿ ಇತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ರಚನೆ ಆದ್ಮೇಲೆ ನಾವು ಅವರು ಮನವಿ ಮಾಡಿದ್ವಿ. ಅವ್ರ ಅನ್ನಭಾಗ್ಯ ಯೋಜನೆ ಅಂತ ಜಾರಿ ಮಾಡಾದ್ಮೇಲೆ ಮನವಿ ಮಾಡ್ಕೊಂಡ್ವಿ. ನಾವು ಮನವಿ ಮಾಡಿದಾಗ ಹೇಳಿದ್ರು, ಅವಾಗ ನಾವು ಕೇಳಿದ್ದೆ ಎಷ್ಟು, ಅದರಿಂದ ಹಿಂದೆ ಒಂದು ಸಭೆ ನಡೀತೀವಿ, ನೀವೆಲ್ಲ ಬಂದಿದ್ವಿ. ಆದಿಚುಂಚನಗಿರಿ 2011ರಲ್ಲಿ ಆದಿಚುಂಚನಗಿರಿ ಇದರಲ್ಲಿ ಆವತ್ತಿನ ದಿನ ಶೋಭಾ ಮೇಡಮ್ ಅವರೇ ಆಹಾರ ಸಚಿವರಾಗಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಸಭೆ ಸುಮಾರು ಜನ ಇಡೀ ರಾಜ್ಯದಿಂದ ಬಂದಿದ್ರು. ಆ ಸಭೆಯಲ್ಲಿ ದೇವ್ರನ್ನ ಬೇಡ್ಕೊಂಡು ಬಾಲಗಂಗಾಧರ ಇವ್ರನ್ನ ನಾವು ದೇವ್ರನ್ನ ಬೇಡ್ಕೊಂಡೋಗಿ ಕಾಲಭೈರವೇಶ್ವರ ಇಡೀ ರಾಜ್ಯದ ಮಾಲೀಕರು ನಮ್ಮನ್ನು ಕೇಳಿದ್ರು, ಸರ್ ಏನು ಬೇಡಿ ಸರ್, ನಾವು 40 ರೂಪಾಯಿ ಮಾಡಿಸ್ಬಿಡಿ ಕಮಿಷನ್, ಅಷ್ಟೇ ಸಾಕು ಸರ್ ಅಂತ. ನಾವೇನು 15ರಿಂದ 31ಕ್ಕೆ ಹೋಗಿದ್ದಾವ, 40 ರೂಪಾಯಿ ಮಾಡಿಸ್ಬಿಡಿ ಸರ್, ಅಷ್ಟು ಮಾಡಿಸ್ಬಿಡಿ ಸರ್, ನಿಮ್ ಜೊತೆ ನಾವು ಇರ್ತೀನಿ ಅಂತ. ಆ ವೇದಿಕೆಯಲ್ಲಿ ಅವತ್ತ ಆ ದೇವ್ರ ಕೈ ಮುಗಿದು ಬಂದೆ. ನಾನು ಬೇಡ್ಕೊಂಡೆ, ಏನಾರ ಮಾಡಿ ಮಾನ್ಯ ಮುಖ್ಯಮಂತ್ರಿ ಮುಂದಿನ ಇದರಲ್ಲಿ ಲಾಸ್ಟ್ ಎಂಡು ನಮ್ದು ಆಗ ಸರ್ಕಾರ ಲಾಸ್ಟ್ ಎಂಡು 13ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನ ಘೋಷಣೆಯನ್ನು ಮಾಡಿದ್ರು ನಾವು. ಅಂದ್ರೆ ಆಹಾರ ಪದಾರ್ಥ ಅನ್ನಭಾಗ್ಯ ಯೋಜನೆ ಅಂತ ಅಂದ್ಬಿಟ್ಟು 30 kg ಅಕ್ಕಿ ಕೊಡೋದು ಫ್ರೀ, ಮತ್ತೆ ಬೇಳೆ, ಸಕ್ಕರೆ, ಅಕ್ಕಿ, ಉಪ್ಪು, ಬಟ್ಟೆ ಇವೆಲ್ಲ ಕೊಟ್ಟರು.